ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪ ಸಿದ್ದರಾತ್ ಮೇರೆ. ನಾಯಕತ್ವಕ್ಕಾಗಿ ಕಿತ್ತಾಟ, ಜಗಳ, ಆಡಳಿತ ನಿಂತದ, ವಿಫಲ ಆಗಿದೆ. ವಿರೋಧ ಪಕ್ಷ ಟೀಕೆ ಮಾಡೋದು ಸಹಜದ, ಮಾಡಲೇಬೇಕಾದಂಥದ್ದು. ಇದು ಅನಿವಾರ್ಯ ಇರಲಿಲ್ಲ. ಇದು ಸಿದ್ದರಾಮಯ್ಯರವರ ಮತ್ತು ಡಿ ಕೆ ಶಿ ಇಬ್ಬರು ತಪ್ಪಿದ್ದಾರೆ. ಅವ್ರು ಮಾತು ಕೊಟ್ಟಿದ್ದು ನಡ್ಕೋಬೇಕಾಗಿತ್ತು. ಸಿದ್ದರಾಮಯ್ಯನವರು ಮಾತಿನ ಶಕ್ತಿ ತಗೊಳ್ಳೋದು ಹಾಗೆ ಹೀಗೆ, ಇವರು ಇಂಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟ್ ಮಾತಾಡಾರ್ದು. ಡಿ ಕೆ ಶಿ ಅವರು ಇಲ್ಲ ನೀವು ಮಾತಾಡೇ ಇಲ್ಲ ಅದು ನಾವು ಮಾತಾಡಿರ್ಬೇಕು, ಕೊಡೋದಿಲ್ಲ ಅಂತ ಹೇಳುವಂಥದ್ದರೆ ಆಗಬೇಕು. ಇಷ್ಟು ಹೈಕಮಾಂಡ್ ಬಂದು ನಿಲ್ಲಿಸ್ಬೇಕಾಗಿತ್ತು. ನೀರು ಕಳೆದ ತಿಂಗಳಿಂದ ನೋಡ್ತಾ ಇದ್ದೀವಿ. ಎದ್ದ ತಕ್ಷಣ ಪೇಪರ್ದಲ್ಲಿ ಅದೇ ಸುದ್ದಿ. ಒಮ್ಮೆ ಸನ್ಯಾಸಿ ಹೆಂಗೆ ಮಾತಾಡ್ತಾರೆ ಡಿ ಕೆ ಶಿ ಅವರು, ಮತ್ತು ನಿಜವಾಗಿ ಸನ್ಯಾಸರೇ ಆಗ್ಬೇಕಲ್ಲ. ಅವರು ವೇದವಾಕ್ಯ ಅಂತ ಹೇಳ್ತಾರೆ, ಮತ್ತು ಅವ್ರ ವಿರುದ್ಧ ನಿಲ್ತಾರೆ. ಸಿದ್ದರಾಮಯ್ಯರ ಮಾತು ವೇದವಾಕ್ಯ. ಹೈಕಮಾಂಡ್ ಹೇಳಿ ಇಬ್ಬರು ಕೇಳ್ಬೇಕಂತ. ಸಿದ್ದರಾಮಯ್ಯನ ಹೋಗಿ ಹೇಳ್ತಾರೆ, ಹೈಕಮಾಂಡ್ ಹೇಳ್ತದೆ. ಈಗ ಡಿ ಕೆ ಶಿ ಅವ್ರು ಬಿಟ್ಟು ಕೊಡಪ್ಪ, ಅದು ಬಿಟ್ಟು ಕೊಡ್ತಾರಾ? ಇಲ್ಲ, ನಾ 2020 ನಾನಪ್ಪ ಹೇಳೋದಷ್ಟು ಮಾತಿ. ಹೈಕಮಾಂಡ್ ಮುಖ್ಯ ಸುಳ್ಳಲ್ಲ ಅದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇರ್ಬೋದು, ಅವ್ರ ಬಗ್ಗೆ ಟೀಕೆಗಳು ಸಾಕಷ್ಟು ಮಾಡ್ತಾ ಇರ್ಬೋದು. ಅದು ಒಳ್ಳೆ ಬುದ್ಧಿವಂತರು, ಧ್ವನಿ ಜೋರು ತಂದೆ. ಹೀಗಾಗಿ ಅವ್ರು ಕೇಳ್ತಾ ಇದ್ದಾರೆ, ಏನರಪ್ಪ ನೀವು ಮಾಡ್ತಾಯಿದ್ರೆ ಹಾಳಾಗಿದೆ ಅಡ್ಮಿನಿಸ್ಟ್ರೇಷನ್, ನಿಶ್ಚಿತವಾಗಿ ಹಾಳಾಗಿದೆ. ಜನ ಮಾತಾಡ್ತಿದ್ರು. ಈಗ ಗ್ಯಾರಂಟಿ ಕೊಟ್ಟು ಜನ ಏನು ಮಾಡೋದಪ್ಪ, ಗ್ಯಾರಂಟಿ ಈ ರೀತಿ ಎಲ್ಲ ತುಟ್ಟಿ